ಇನ್ನು ರಾಜಕೀಯ ಪಕ್ಷಗಳು ನೀಡುವ ಉಚಿತ ಗ್ಯಾರಂಟಿಗಳಿಗೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಇಂತಹ ಗ್ಯಾರಂಟಿಗಳಿಂದ ಆರ್ಥಿಕ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತೆ. ನೋಡಿ, ಗ್ಯಾರಂಟಿಗಳನ್ನ ಇವಾಗೇನೀಗ ಕೊಡ್ತಾ ಇದ್ದಾರಲ್ಲ ಸರ್ಕಾರ, ಅದಕ್ಕೆ ಸುಪ್ರೀಂ ಕೋರ್ಟ್ ಈಗ ಗರಂ ಆಗಿರುವಂಥದ್ದು. ಇಂತಹ ಗ್ಯಾರಂಟಿಗಳಿಂದ ಆರ್ಥಿಕ ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತೆ. ರಾಜ್ಯಗಳು ನೀಡುವ ಫ್ರೀ ಸ್ಕೀಮ್ಗೆ ಸುಪ್ರೀಂ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಚುನಾವಣೆ ಟೈಮಲ್ಲಿ ಗ್ಯಾರಂಟಿ ಕೊಟ್ಟು ಈಡೇರಿಸುವ ಅನಿವಾರ್ಯತೆ ಇದೆಯಾ? ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಆಲೋಚಿಸಬೇಕಲ್ವ ಸರ್ಕಾರದವರು? ಇದು ಸುಪ್ರೀಂ ಕೋರ್ಟ್ ಎತ್ತಿರುವಂಥ ಪ್ರಶ್ನೆ. ವಿವೇಚನೆ ಇಲ್ಲದೆ ಫ್ರೀ ಬೀಸ್ನಿಂದ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯಾಗುತ್ತೆ. ಈ ಮೂಲಕ ರಾಜ್ಯಗಳಿಗೆ ಹಲವಾರು ಶಿಫಾರಸುಗಳನ್ನು ಈಗ ಸುಪ್ರೀಂ ಕೋರ್ಟ್ ನೀಡಿದೆ. ತಮಿಳುನಾಡು ವಿದ್ಯುತ್ ಮಂಡಳಿಯನ್ನು ತೀವ್ರವಾಗಿ ಕೂಡ ಸುಪ್ರೀಂ ಕೋರ್ಟ್ ಖಂಡಿಸಿದೆ. ಉಚಿತ ವಿದ್ಯುತ್ ಭರವಸೆಯನ್ನು ನೀಡ್ತಾ ಬಂದಿದ್ದಂತಹ ತಮಿಳುನಾಡು ವಿದ್ಯುತ್ ಮಂಡಳಿ ಇನ್ನು ಫ್ರೀ ಸ್ಕೀಮ್ ಕೊಡುವ ಬದಲು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿ, ಫ್ರೀ ಸ್ಕೀಮ್ ಬದಲು ಉದ್ಯೋಗ ಸೃಷ್ಟಿಸುವಂತೆ ರಾಜ್ಯಗಳಿಗೆ ಸಲಹೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ನೋಡಿ, ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲ ಪಕ್ಷಗಳಿಗೂ ಕೂಡ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರುವಂಥದ್ದು. ಅದು ಕಾಂಗ್ರೆಸ್ BJP ಅಂತಲ್ಲ, ಎಲ್ಲ ಪಕ್ಷಗಳಿಗೂ, ಅದು ಎಲ್ಲ ರಾಜ್ಯದ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೂ ಕೂಡ ಅನ್ವಯವಾಗುವಂತಹ ಸುಪ್ರೀಂನ ಹೇಳಿಕೆ ಇದು. ಆ ನಿಟ್ಟಿನಲ್ಲಿ ನೋಡಿ, ಇವತ್ತು ತಾವು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಆಮಿಷಗಳನ್ನು ಕೊಡ್ತಾರೆ. ಆಮಿಷಗಳನ್ನು ಕೊಟ್ಟು ಕೆಲವೊಂದು ಆಮಿಷಗಳನ್ನು ಈಡೇರಿಸೋಕ್ಕಾಗ್ದೇ ಆಮೇಲೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋಕ್ಕೂ ಆಗಲ್ಲ. ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟು ಆರ್ಥಿಕ ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ಅದು ಸಾಕಷ್ಟು ಹೊಡೆತ ಬೀಳುತ್ತೆ ಅಂತ ಗರಂ ಆಗಿದೆ ಸುಪ್ರೀಂ ಕೋರ್ಟ್. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಕೊಡ್ತಾ ಹೋಗ್ತಾರೆ. ಅರುಣ್, ಯಾವುದೇ ಒಂದು ರಾಜಕೀಯ ಪಕ್ಷ ಇವತ್ತು ಫ್ರೀ ಬೀಸ್ಗಳನ್ನು ಘೋಷಣೆ ಮಾಡಿ ಪ್ರಣಾಳಿಕೆಯಲ್ಲಿ ಅದನ್ನು ಘೋಷಣೆ ಮಾಡಿದರೆ ಮಾತ್ರ ಅಧಿಕಾರಕ್ಕೆ ಬರೋದು ಅಂತ ಈಗ ಸಾಬೀತು ಮಾಡ್ಕೊಂಡ್ಬಿಟ್ಟಿದ್ದಾವೆ. ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಈಗ ಎಲ್ಲ ರಾಜಕೀಯ ಪಕ್ಷಕ್ಕೂ ಈಗ ಚಾಟಿ ಬೀಸಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದರೆ ಅರುಣ್. ತಮಿಳುನಾಡಿನಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇದೆ ಎನ್ನುವಂತ ಸಂದರ್ಭದಲ್ಲಿ ಗ್ರಾಹಕರಿಗೆ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿ ತಮಿಳುನಾಡಿನವರು ಘೋಷಣೆ ಮಾಡ್ಕೊಂಡಿದ್ರು. ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ರಿಟ್ ಅರ್ಜಿ ಸಲ್ಲಿಸಲಾಗಿತ್ತು. ಆ ಪ್ರಕರಣದ ವಿಚಾರಣೆ ನಡೆಸಿದಂತ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನೊಳಗೊಂಡಂತಹ ವಿಭಾಗೀಯ ಪೀಠ ಈಗ ನೇರವಾಗಿ ಈ ಉಚಿತ ಯೋಜನೆಗಳೇನಿದೆ, ಉಚಿತ ಯೋಜನೆಗಳ ಮೇಲೆ ಗದಾಪ್ರಹಾರ ಮಾಡಿರುವಂತದ್ದು. ಪ್ರಮುಖವಾಗಿ ಈಗ ತಮಿಳುನಾಡು ಏನು ಉಚಿತ ವಿದ್ಯುತ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ, ಇದಕ್ಕೆ ಹಣ ಎಲ್ಲಿಂದ ತರ್ತಾರೆ, ಇದನ್ನ ಪ್ರಮುಖವಾಗಿ ತೋರಿಸ್ಬೇಕು ಅಂತ ಹೇಳಿ ನ್ಯಾಯಮೂರ್ತಿ ಅವರು ಕೇಳಿದ್ದಾರೆ. ಯಾವುದೇ ಒಂದು ಉಚಿತ ಯೋಜನೆ ಇರಬಹುದು, ಸಶಕ್ತರಿಗೆ ಯಾರಿಗೆ ಅದನ್ನ ಭರಿಸೋದಕ್ಕೆ ಸಾಧ್ಯ ಆಗುತ್ತೋ ಅಂತವ್ರಿಗೆ ನೀವು ಯಾಕೆ ಫ್ರೀ ಕೊಡ್ತೀರಾ, ಅದ್ರ ಅಗತ್ಯ ಆದ್ರೂ ಏನಿದೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ನ್ಯಾಯಮೂರ್ತಿ ಅವರಿಗೆ ಮಾಡಿರುವಂತದ್ದು. ಉಚಿತವಾಗಿ ಶಿಕ್ಷಣ ಕೊಡಬೇಕು, ಅಶಕ್ತರಿಗೆ, ಬಡವರು ಯಾರಿರ್ತಾರೋ ಅವರಿಗೆ ಸಹಾಯ ಮಾಡೋದಕ್ಕೆ ಅಗತ್ಯವಾದಂತಹ ಯೋಜನೆಗಳನ್ನ ರೂಪಿಸಬೇಕು, ಇದು ಸರ್ಕಾರದ ಧರ್ಮ. ಆದ್ರೆ ಅದು ಬಿಟ್ಟು ರಾಜ್ಯ ಸರ್ಕಾರ ತನಗೆ ಬಂದಿರುವಂತಹ ಎಲ್ಲ ಆದಾಯವನ್ನು ಅನಗತ್ಯವಾದ ವೆಚ್ಚಗಳಿಗೆ, ಯಾವುದೇ ರೀತಿಯ ಆದಾಯಕ್ಕೆ ಕಾರಣವಾಗದಂತಹ ವೆಚ್ಚಗಳಿಗೆ ಈ ರೀತಿ ಖರ್ಚು ಮಾಡೋದ್ರಿಂದ ಆಗುವಂತಹ ಲಾಭ ಆದ್ರೂ ಏನು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನೇರವಾಗಿ ಪ್ರಶ್ನೆ ಮಾಡಿದೆ. ಈ ರೀತಿ ಮಾಡೋದ್ರಿಂದ ಪ್ರಾಮುಖ್ಯವಾಗಿ ರಾಜ್ಯದ ಆದಾಯದ ಕಾಲು ಭಾಗದಷ್ಟು ಹಣವನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡಬೇಕು. ಆದ್ರೆ ಅದನ್ನ ಬಿಟ್ಟು ಬಹುತೇಕ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ತಮ್ಮ ಓಟಿನ ಆಸೆಗೋಸ್ಕರ ಅಥವಾ ಒಂದು ಓಟಿನ ವರ್ಗವನ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನುವಂತ ಕಾರಣಕ್ಕೆ ಸಾರ್ವಜನಿಕರ ಅಭಿವೃದ್ಧಿಗೆ ಮೀಸಲಾಗಿಡಬೇಕಾದಂತಹ ಹಣವನ್ನ ಅನಾವಶ್ಯಕ ವೆಚ್ಚಗಳಿಗೆ ಖರ್ಚು ಮಾಡ್ತಿರೋದಕ್ಕೆ ಸುಪ್ರೀಂ ಕೋರ್ಟ್ ನೇರವಾದಂತಹ ಆತಂಕವನ್ನ ಅಥವಾ ಒಂದು ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ತಾ ಇದೆ. ನೀವು ಉಚಿತವಾಗಿ ಸೈಕಲ್ ಕೊಡುವಂಥದ್ದು ಅಥವಾ ಉಚಿತವಾಗಿ ಬೇರೆ ಬೇರೆ ಒಂದು ಯೋಜನೆಗಳನ್ನ ಕೊಡುವಂಥದ್ರ ಬದಲಾಗಿ ಉಚಿತ ಶಿಕ್ಷಣವನ್ನ ಕೊಡಿ, ಜನರ ಕೈಗೆ ಕೆಲಸ ಮಾಡೋದಕ್ಕೆ ಬೇಕಾದಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡಿ, ಉದ್ಯೋಗವನ್ನ ಕೊಡಿ ಹೊರತು ಅದು ಬಿಟ್ಟು ನೀವು ನೇರವಾಗಿ ಅವರ ಖಾತೆಗೆ ಹಣ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ಬೇಕಾಬಿಟ್ಟಿಯಾಗಿ ರಾಜ್ಯಾದಾಯವನ್ನ ಖರ್ಚು ಮಾಡುವಂತ ಒಂದು ಕ್ರಮ ಸರಿಯಾದುದಲ್ಲ ಅಂತ ಹೇಳಿ ಮುಖ್ಯ ನ್ಯಾಯಮೂರ್ತಿ ಅವ್ರನ್ನೊಳಗೊಂಡಂತ ವಿಭಾಗೀಯ ಪೀಠ ಹೇಳಿರುವಂತದ್ದು. ಈ ಮೊದಲು 2025ರಲ್ಲೂ ಕೂಡ ಆಗ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂತ ಗವಾಯಿ ಅವರು ಕೂಡ ಇದೇ ರೀತಿಯ ಒಂದು ಮಾತನ್ನ ಹೇಳಿದ್ರು. ಇಂತಹ ನೀತಿಗಳಿಂದ ಒಂದ್ ರೀತಿ ಪರಾವಲಂಬಿಗಳ ವರ್ಗವನ್ನ ಸೃಷ್ಟಿ ಮಾಡಕ್ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹೇಳಿದ್ರು. ಸಚಿನ್, ಧನ್ಯವಾದ ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.